ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್, ಜಗಜೀವನ್ ರಾಮ್ ಅವರು ಬಡತನ ಮುಕ್ತ ದೇಶದ ಕನಸಿಗಾಗಿ ಹೋರಾಟ ರೂಪಿಸಿದ್ದರು. ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿರುವ ಅವರು ಹಸಿರು ಕ್ರಾಂತಿ ಸೃಷ್ಟಿಸಿದ್ದರು. ರಾಷ್ಟ್ರದ ಸಂಸ್ಕೃತಿಗೆ ಅಡಿಪಾಯ ಹಾಕಿದ್ದರು. ತಮ್ಮದೇ ಆಚಾರ ವಿಚಾರದ ಮೂಲಕ ಹಲವು ರೀತಿಯಲ್ಲಿ ಮಾರ್ಗದರ್ಶಕರಾಗಿದ್ದರು ಎಂಬುದಾಗಿ ಜಗಜೀವನ್ ರಾಮ್ ಅವರ ಸೇವೆಯನ್ನು ಸ್ಮರಿಸಿದರು. ನಾನು ಯಾವ ಅಧಿಕಾರ ಕೇಳಕ್ಕೆ ನಾನು ಬರಲಿಲ್ಲ, ಆದರೆ ನಾನು ಬಂದಿರೋದು ಇವತ್ತು. ನನಗೆ ಟೈಮ್ ಕೇಳಿದ್ರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾರು ಬಂದು ಭೇಟಿ ಮಾಡಿ, ನಾನು ಸಾಯಕ್ಕೆ ಮುಂಚಿತವಾಗಿ ನಾನು ಕಾಂಗ್ರೆಸ್ಸಿಗೆ ನಾನು ಸಾಯಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಂಥೇಳಿ ರಾಜೀವ್ ಗಾಂಧಿಯವರು ನಮಗೆಲ್ಲ ತಿಳಿಸಿದ್ರು. ನನ್ನ ಹತ್ರ ಇನ್ನೂ ಭಾವಚಿತ್ರ ನಾವೆಲ್ಲ ಗುಂಪಲ್ಲಿ ಕೂತಿರುವಂಥದ್ದು ಅನೇಕ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಇದೆ. ಹಾಗೆ ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ನಿಷ್ಠೆ